ಯಾವುದೇ ಕೀಪರು ನೀವು ಅವ್ರ ಮೂಮೆಂಟ್ ನೋಡಿದ್ರೇ ಹೇಳ್ಬಿಡ್ತಾರೆ, ಎಸ್ಪೆಷಲಿ ದಿ ಸೆಲೆಕ್ಷನ್ಸ್ ಲೆವೆಲಲ್ಲೆಲ್ಲ. ನೀವು ನಾರ್ಮಲ್ ರೆಗ್ಯುಲೇಷನ್ ಬಾಲ್ನೇ ಇಲ್ಲಿ ಕಲೆಕ್ಟ್ ಮಾಡ್ತಾಯಿದ್ದೀನಿ ಅಂದರೆ ಎಡ್ಜ್ ಆದರೆ ನನಗೆ ಇನ್ನೂ ದೂರ ಆಗುತ್ತೆ. ಬಾಲು ಫ್ಲೋಟ್ ಆಗುತ್ತೆ, ನಾರ್ಮಲ್ ಸ್ವಿಂಗ್ ಏನೋ ಆಗುತ್ತೆ, ಅದಾದಮೇಲೆ ಲಾಸ್ಟ್ ಮೂಮೆಂಟಲ್ಲೂ ನಿಮಗೆ ಫ್ಲೋಟ್ ಆಗುತ್ತೆ ಬಾಲು, ಇಲ್ಲೆಲ್ಲ ಬಂದು ಮೂವ್ ಆಗುತ್ತೆ. ಸೊ ಅದನ್ನ ಫ್ಲೋಟಿಂಗ್ ಅಂತೀವಿ. ವೆಲ್ಕಮ್ ಬ್ಯಾಕ್, ದಿಸ್ ಇಸ್ ನ್ಯಾಷನಲ್ ಟಿವಿ ಪ್ರೆಸೆನ್ಸ್ ಕ್ರಿಕೆಟ್ ಸೀಕ್ರೆಟ್ 100 days 101 ಕ್ರಿಕೆಟ್ ಟೆಕ್ನಿಕ್. ಇವತ್ತು ವಿಕೆಟ್ ಕೀಪಿಂಗಲ್ಲಿ ಏನು ಕಲಿತಾ ಇದ್ದೀವಿ ಅಂದರೆ ಫಾಸ್ಟ್ ಬೌಲರ್ಸ್ಗೆ ಯಾವ ರೀತಿ ಮೂವ್ ಮಾಡಬೇಕಾಗುತ್ತೆ, ಯಾವ ರೀತಿ ಕಲೆಕ್ಟ್ ಮಾಡಬೇಕಾಗುತ್ತೆ. ಎಸ್ಪೆಷಲಿ ಫಾಸ್ಟ್ ಬೌಲರ್ಸ್ಗೆ ಅಂತ ಬಂದಾಗ ಎಷ್ಟು ಡಿಸ್ಟೆನ್ಸಲ್ಲಿ ನಿಂತ್ಕೋಬೇಕು ಅಂತ ನಾನು ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ. ಈಗ ಯಾವ ರೀತಿ ಮೂವ್ ಮಾಡಬೇಕು, ಯಾವ ರೀತಿ ಕಲೆಕ್ಟ್ ಮಾಡಬೇಕು ಒಂದು ಫಾಸ್ಟ್ ಬೌಲರ್ಗೆ ಬಿಹೈಂಡ್ ದ ಸ್ಟಂಪ್ಸ್, ಅಪ್ ಟು ದ ಸ್ಟಂಪ್ಸ್ ಅಲ್ಲ, ಬಿಹೈಂಡ್ ದ ಸ್ಟಂಪ್ಸು ಯಾವ ರೀತಿ ಕಲೆಕ್ಟ್ ಮಾಡಬೇಕಾಗುತ್ತೆ, ಯಾವ ರೀತಿ ಮೂವ್ ಮಾಡಬೇಕಾಗತ್ತೆ. ಮೊದಲನೇದಾಗಿ ಹಳೇದೆಲ್ಲ ಬ್ರೀಫ್ ಮಾಡೋದಾದರೆ ಈ ಕೀಪಿಂಗಲ್ಲಿ ಮಿಕ್ಕಿದೆಲ್ಲ ಹೇಗೆ ನಿಂತ್ಕೋಬೇಕು, ಹೇಗೆ ಕೂರಬೇಕು, ಯಾವ ಟೈಮಲ್ಲಿ ಕೂರಬೇಕು, ಯಾವ ಟೈಮಲ್ಲಿ ಎದ್ದೇಳಬೇಕು, ಹಾಗೆ ಯಾವ ಜಾಗದಲ್ಲಿ ನಿಂತ್ಕೋಬೇಕು ಅನ್ನೋದ್ರ ಬಗ್ಗೆ ಎಲ್ಲ ತಿಳಿಸ್ಕೊಟ್ವಿ. ಸೊ ಇವಾಗ ಸ್ಟ್ರೈಟ್ ಅವೇ ಪೊಸಿಷನ್ಗೆ ಹೋದರೆ ನಾವು ಫಾಸ್ಟ್ ಬೌಲರ್ಸ್ಗೆ ನಾವು ಇಲ್ಲಿಂದ ಹೋಗಿ ಮೂವ್ ಕೂಡ ಮಾಡ್ತೀವಿ. ಕೆಲವರು ಇಲ್ಲೇ ಹೀಗೆ ಇರ್ತಾರೆ, ಇಲ್ಲಿಂದನೇ ಮೂವ್ ಮಾಡ್ತಾರೆ. ಯಾಕೆ ಲೋ ಇರೋದು ಇಂಪಾರ್ಟೆಂಟ್ ಆಗುತ್ತೆ. ಒಂದು ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ಇಲ್ಲಿ ನಾವು ಲೋ ಇದ್ದಾಗ ಕೆಳಗಡೆ ಹೋಗೋದು ಈಸಿ, ಹಾಗೆ ಮೇಲ್ಗಡೆ ಹೋಗೋದು ಕೂಡ ಈಸಿ. ಸೊ ಹಾಗೆ ನಾವೇನಾದ್ರು ಅಪ್ರೈಟಾಗಿ ಹೆಂಗೆ ನಿಂತೀವಿ ಅಂದರೆ ಕೆಳಗಡೆ ಹೋಗ್ಬೇಕು ಅಂದರೆ ಕಷ್ಟ ಆಗುತ್ತೆ, ಮೇಲ್ಗಡೆ ಹೋಗೋದು ಈಸಿ ಆಗುತ್ತೆ, ಬಟ್ ಕೆಳಗಡೆ ಹೋಗೋದು ಕಷ್ಟ ಆಗುತ್ತೆ. ಸೊ ಅದಕ್ಕಾಗಿ ಲೋ ಇರೋದು ಇಂಪಾರ್ಟೆಂಟ್ ಆಗುತ್ತೆ. ಲೋ ಇದ್ದಾಗ ನಮಗೆ ಇಲ್ಲಿ ಬೇಗ ಕೆಳಗಡೆನೂ ಹೋಗ್ಬೋದು, ಬೇಕಾದ್ರೆ ಮೇಲ್ಗಡೆನೂ ಹೋಗ್ಬೋದು. ಮೇಲ್ಗಡೆ ನಿಂತ್ಕೊಂಡ್ರೆ ಕೆಳಗಡೆ ಹೋಗೋದು ಅಷ್ಟು ಈಸಿ ಅಲ್ಲ. ಸೊ ಅದಕ್ಕಾಗಿ ಲೋ ಇರಲೇಬೇಕಾಗುತ್ತೆ. ಸೊ ಸ್ಟಾರ್ಟಿಂಗು ಈಗ ಮಾಡ್ತಾರೆ ಅಂದರೆ ಅವ್ರು ವಾಕಿಂಗ್ ಕೂಡ ಮಾಡಿ ನಾವು ಕೂರ್ತೀವಿ, ವಿತ್ ಬಾಲ್ ನಾವು ಮೂವ್ ಆಗ್ತೀವಿ. ಕೆಲವರು ಸ್ವಲ್ಪ ಬೌನ್ಸಿ ಟ್ರ್ಯಾಕ್ ಇದ್ದಾಗ ಯೂಸ್ ಟು ಇಟ್ ಆದಮೇಲೆ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಬಂದಮೇಲೆ ಬೇಕಾದ್ರೆ ಅವರು ಇಲ್ಲೇ ಹೋಗ್ಬೋದು. ಸೊ ಬಂದ್ವಿ, ಇಲ್ಲಿ ಕೂತ್ಕೊಂಡ್ವಿ. ಇದೋದ್ರೆ ಇನ್ನೂ ಒಂದು ಏನಿದೆ ಅಂದರೆ, ಅಥವಾ ಇನ್ನೂ ಕೆಲವ್ರು ಏನು ಮಾಡ್ತಾರೆ ಅಂದರೆ ಬರ್ತಾರೆ, ಟೈಮ್ಗೆ ಕರೆಕ್ಟಾಗಿ ಕೂತ್ಕೊಂಡು ಮೂವ್ ಮಾಡೋಕ್ಕೆ ರೆಡಿ ಇರ್ತಾರೆ. ಸೊ ಅದು ತುಂಬ ಇಂಪಾರ್ಟೆಂಟಾಗಿ ಲೋ ಇರಬೇಕಾಗಿರೋದು. ಇನ್ನು ಮೂವ್ಮೆಂಟು, ಸೊ ಬಾಲ್ ಯಾವ ಕಡೆ ಬೇಕಾದ್ರೆ ಮೂವ್ ಆಗುತ್ತೆ, ಲೆಗ್ ಸೈಡ್ ಬೇಕಾದ್ರೆ ಮೂವ್ ಆಗ್ಬೋದು, ಅಥವಾ ಆಫ್ ಸೈಡ್ ಬೇಕಾದ್ರೆ ಮೂವ್ ಆಗ್ಬೋದು. ಸೊ ಇಲ್ಲಿ ಮೂವ್ ಮಾಡೋದು ಸೈಡಸ್. ಕೀ ಪಾಯಿಂಟ್ಸ್ಗಳನ್ನ ಹೇಳ್ತೀನಿ, ಮೂವ್ಮೆಂಟ್ ನೋಡ್ಕೊಳ್ಳಿ ಅಷ್ಟೇ ಫಸ್ಟು. ಅಂದರೆ ಎಷ್ಟು ಮೂವ್ ಆಗುತ್ತೆ ಅಷ್ಟು. ಇಲ್ಲಿಂದ ಲೆಫ್ಟ್ ಆದರೂ ಅಷ್ಟೇ. ಸೊ ಇದು ಮೂವ್ಮೆಂಟು. ಇನ್ನು ಕೀ ಪಾಯಿಂಟ್ಸ್ಗಳು ಏನೇನು ಯಾವ ರೀತಿ ಮೂವ್ ಆಗಬೇಕು ಅನ್ನೋದಾದರೆ, ಫಸ್ಟ್ ಥಿಂಗು ನಾನು ಲೋ ಇರಬೇಕಾಗತ್ತೆ. ನಾನು ಅಪ್ರೈಟಾಗಿ ಇಟ್ಕೊಂಡು ಹಿಂಗೆ ಮೂವ್ ಆಗಲ್ಲ. ನೀವು ಅಬ್ಸರ್ವ್ ಮಾಡಿರ್ಬೋದು, ನಾನು ಅಪ್ರೈಟ್ ಇದ್ದಾಗ ನನ್ನ ಮೂಮೆಂಟು ಕಮ್ಮಿ ಇದೆ, ಜಾಸ್ತಿ ಡಿಸ್ಟೆನ್ಸ್ ಕವರ್ ಮಾಡೋಕ್ಕಾಗಲ್ಲ. ಸೊ ಅದೇ ನಾನು ಲೋ ಆಯಿತು ಅಂದರೆ ಮ್ಯಾಕ್ಸಿಮಮ್ ನಾನು ಪುಷ್ ಮಾಡ್ಬೋದು, ಜಾಸ್ತಿ ರೀಚ್ ಆಗೋದಕ್ಕೆ ಕಮ್ಮಿ ಟೈಮಲ್ಲಿ. ಹಾಗೆ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ನಾನು ಲೋ ಇದ್ದಾಗ ನಾನು ಈ ಕಾಲಿಂದ ಈ ಕಡೆ ಪುಷ್ ಮಾಡ್ತೀನಿ. ನಾನು ಯಾರಾದರೂ ನನ್ನ ರೈಟ್ ಸೈಡ್ ಮೂವ್ ಆಗ್ತಾಯಿದ್ರೆ ಇಲ್ಲಿಂದ ಪುಷ್ ಮಾಡ್ತೀನಿ. ಸೊ ಇಲ್ಲಿಂದ ಕಾಲು ಎತ್ತಾಕೋಕ್ಕಾಗಲ್ಲ. ಇಲ್ಲಿಂದ ನಾನು ರೈಟ್ ಸೈಡ್ ಮೂವ್ ಆಗಬೇಕು ಅಂದರೆ ಲೆಫ್ಟ್ ಫುಟ್ಟಿಂದ ಪುಷ್ ಮಾಡಬೇಕಾಗುತ್ತೆ. ಸೊ ಪುಷ್ ಮಾಡಬೇಕಂದ್ರೆ ನಾನು ಲೋ ಇರಬೇಕಾಗುತ್ತೆ, ಸಿಂಪಲ್. ಮೇಲ್ಗಡೆ ಇದ್ದರೆ ಮೇಲ್ಗಡೆ ಪುಷ್ ಆಗೋಕ್ಕಾಗಲ್ಲ. ಸೊ ಇಲ್ಲೇ ಈ ಪೊಸಿಷನ್. ಸೊ ಮೈಂಟೈನ್ ಮಾಡಿ ಆದಷ್ಟು ಲೋ ಆ್ಯಂಡ್ ಮೂವ್. ಹಾಗೆ ನನ್ನ ಲೆಫ್ಟ್ ಸೈಡ್ ಮೂವ್ ಆಗಬೇಕು ಅಂದರೆ ನನಗೆ ಇಲ್ಲಿ ಕೀ ಪಾಯಿಂಟಾಗಿ ನಾನು ರೈಟ್ ಲೆಗ್ಗಿಂದ ಪುಷ್ ಮಾಡಬೇಕಾಗುತ್ತೆ ಸೈಡ್ಗೆ. ಇಟ್ಸ್ ಆಲ್ ಅಬೌಟ್ ನಾವು ಎಷ್ಟು ಕಮ್ಮಿ ಟೈಮಲ್ಲಿ ಎಷ್ಟು ಫಾಸ್ಟಾಗಿ ಎಷ್ಟು ದೂರ ರೀಚ್ ಆಗ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದು ಒಂದು ಕೀ ಪಾಯಿಂಟ್ ಆದರೆ, ಇನ್ನು ಕೀ ಪಾಯಿಂಟ್ಸ್ಗಳು ಇಲ್ಲಿ ನಾವು ಎಲ್ಲಿ ಕಲೆಕ್ಟ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಕೂಡ ಆಗುತ್ತೆ. ಈಗ ಫಾಸ್ಟ್ ಬೌಲರ್ಸು ಸ್ವಿಂಗ್ ಆಗುತ್ತೆ ಇಂಪಾರ್ಟೆಂಟಾಗಿ, ಎಸ್ಪೆಷಲಿ ಆಫ್ಟರ್ ವಿಕೆಟ್ ಏನು ಕ್ರಾಸ್ ಆಗುತ್ತೆ, ಅದಾದಮೇಲೆ ಬಾಲು ಫ್ಲೋಟ್ ಆಗುತ್ತೆ. ನಾರ್ಮಲ್ ಸ್ವಿಂಗ್ ಏನೋ ಆಗುತ್ತೆ, ಅದಾದಮೇಲೆ ಲಾಸ್ಟ್ ಮೂಮೆಂಟಲ್ಲೂ ನಿಮಗೆ ಫ್ಲೋಟ್ ಆಗುತ್ತೆ ಬಾಲು, ಇಲ್ಲೆಲ್ಲ ಬಂದು ಮೂವ್ ಆಗುತ್ತೆ. ಸೊ ಅದನ್ನ ಫ್ಲೋಟಿಂಗ್ ಅಂತೀವಿ. ಸೊ ಅದಕ್ಕೆಲ್ಲ ತುಂಬಾ ಕಣ್ಣು ಇಟ್ಕೊಂಡು ನೋಡ್ಕೊಂಡು ನಾವು ಬಾಲ್ನ ಹಿಡಿಬೇಕಾಗುತ್ತೆ. ಓಕೆ, ಸೊ ಅದಕ್ಕಾಗಿ ಸ್ಟೇ ಲೋ ಇದ್ದು ಕಲೆಕ್ಟ್ ಮಾಡಬೇಕು ವಿಷಯ ಅಂತ ಬಂದಾಗ ನಾನು ಇಲ್ಲಿ ಕಲೆಕ್ಟ್ ಮಾಡೋಕ್ಕಾಗುತ್ತಾ? ಒಂದು ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಆದರೆ ನಾನು ರೈಟ್ ಸೈಡ್ ಬಾಲ್ ಪಿಕ್ ಮಾಡಿ ನಾನು ಇಲ್ಲಿ ಕಲೆಕ್ಟ್ ಮಾಡೋಕ್ಕಾಗುತ್ತಾ? ಇಲ್ಲ. ಯಾಕೆ ಅಂದರೆ ನಾನು ನಾರ್ಮಲ್ ರೆಗ್ಯುಲೇಷನ್ ಬಾಲ್ನೇ ಇಲ್ಲಿ ಕಲೆಕ್ಟ್ ಮಾಡ್ತಾಯಿದ್ದೀನಿ ಅಂದರೆ ಎಡ್ಜ್ ಆದರೆ ನನಗೆ ಇನ್ನೂ ದೂರ ಆಗುತ್ತೆ. ಸೊ ಅದಕ್ಕಾಗಿ ನಾನು ಎಲ್ಲಿ ಕಲೆಕ್ಟ್ ಮಾಡಬೇಕು? ಒಂದು ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ನು ಬೌಲರ್ ಆಗ್ತಿದ್ದಾರೆ ಅಂದರೆ ನಾನು ಒಳಗಡೆ ಕಲೆಕ್ಟ್ ಮಾಡಬೇಕಾಗತ್ತೆ. ಇಲ್ಲಿ ಒಳಗಡೆ ಕಲೆಕ್ಟ್ ಮಾಡಿದಾಗ
ನನಗೆ ಎಡ್ಜ್ ಆದರೆ ಇಲ್ಲಿ ಚಾನ್ಸಸ್ ಇದೆ. ಹಾಗೆ ನನಗೆ ಇನ್ನೂ ರೂಮ್ ಇದೆ ಕವರ್ ಮಾಡೋದಕ್ಕೆ. ಏನಾದರೂ ತಿಕ್ ಎಡ್ಜ್ ಆಯಿತು ಅಂದ್ರೂ ಡೈವ್ ಹಾಕೋದಕ್ಕೆ ಕೂಡ ನಾನು ಬೆಟರ್ ಪೊಸಿಷನಲ್ಲಿ ಇರ್ತೀನಿ ಅಲ್ಲಿ. ಸೊ ಇಲ್ಲಾದರೆ ಎಡ್ಜ್ ಆದರೆ ಡೈವೇ ಹಾಕಬೇಕಾಗುತ್ತೆ, ಮೂವ್ ಮಾಡೋ ಚಾನ್ಸಸ್ ಇಲ್ಲೇ ಇರೋದಿಲ್ಲ. ಸೊ ನಿಮಗೆ ಯಾವುದೇ ಕೀಪರು ನೀವು ಅವ್ರ ಮೂಮೆಂಟ್ ನೋಡಿದ್ರೇ ಹೇಳ್ಬಿಡ್ತಾರೆ, ಎಸ್ಪೆಷಲಿ ದಿ ಸೆಲೆಕ್ಷನ್ಸ್ ಲೆವೆಲಲ್ಲೆಲ್ಲ ನೀವು ಯಾವ ರೀತಿ ಮೂವ್ ಮಾಡ್ತೀರ ಅನ್ನೋದ್ರ ಮೇಲೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಆ ಬಾಡಿ ಲ್ಯಾಂಗ್ವೇಜಿಂದನೇ ಗೊತ್ತಾಗುತ್ತೆ ಕೀಪರ್ ಅಂತ. ಸೊ ಹಾಗೆ ಅದೆಲ್ಲ ಇಂಪಾರ್ಟೆಂಟ್ ಯಾವಾಗ ಆಗುತ್ತೆ ಅಂದರೆ ನಾವು ಕರೆಕ್ಟಾಗಿ ಮೂವ್ ಆದಾಗ. ಸೊ ಈ ಕಡೆ ಇಲ್ಲಿ ಸೊ ಲೆಫ್ಟ್ ಹ್ಯಾಂಡರು ಬ್ಯಾಟ್ಸ್ಮನ್ ಈಗ ಬರ್ತಾ ಇದ್ದಾನೆ ಅಂದರೆ ರೈಟ್ ಹ್ಯಾಂಡರ್ಗೆ ಇಲ್ಲಿ ಕಲೆಕ್ಟ್ ಮಾಡಿದ್ವಿ, ಈ ಕಡೆ ಮೂವ್ ಮಾಡ್ತಾ. ಅದೇ ಲೆಫ್ಟ್ ಹ್ಯಾಂಡರ್ಗೆ ಸೇಮ್ ಥಿಂಗ್, ನನ್ನ ಒಳಗಡೆ ತೊಗೋಬೇಕಾಗುತ್ತೆ, ನಾನು ಇಲ್ಲಿ ಮೂವ್ ಮಾಡಿ ಇಲ್ಲಿ ತೊಗೋಬೇಕಾಗುತ್ತೆ. ಇಲ್ಲಲ್ಲ, ಇಲ್ಲಿ ತೊಗೊಳಕ್ಕಾಗಲ್ಲ, ಇಲ್ಲಿ ತೊಗೋಬೇಕಾಗತ್ತೆ. ಎಡ್ಜಾದರೆ ಚಾನ್ಸಸ್ ಇರುತ್ತೆ ನನಗೆ ಪಿಕ್ ಮಾಡೋದಕ್ಕೆ. ಇದು ತುಂಬ ಇಂಪಾರ್ಟೆಂಟಾಗಿ ತಿಳ್ಕೊಳ್ಳೇಬೇಕಾಗಿರೋಂಥದ್ದು. ಎಸ್ಪೆಷಲಿ ಫಾಸ್ಟ್ ಬೌಲರ್ಸ್ಗೆ ಕೀಪಿಂಗ್ ಮಾಡ್ತಿದ್ದಾರೆ ಅಂದರೆ ತುಂಬ ಕೀ ಪಾಯಿಂಟ್ಸ್ಗಳಿದೆ. ನನ್ನ ಮೂಮೆಂಟ್ ನೋಡಿದ್ರೆ ನಿಮಗೂ ಅನಿಸುತ್ತೆ ನಾನು ಕೀಪರು ಅಂತ. ಅಫ್ಕೋರ್ಸ್ ನಾನು ಕೀಪರೇ. ಸೊ ಆ ಮೂಮೆಂಟ್ ಬರಲೇಬೇಕಾಗತ್ತೆ. ಸ್ವಲ್ಪ ಎಕ್ಸಾಗ್ರೇಟೆಡ್ ಸ್ವಲ್ಪ ಡ್ರಿಲ್ಸ್ ಮಾಡಲೇಬೇಕಾಗತ್ತೆ. ಅಂದರೆ ಬಾಲ್ ಈಗ ಬರ್ತಿದೆ, ನನಗೆ ಸ್ಟ್ರೈಟೇ ಬಂದಿದೆ ಅಂದ್ರೂ ನಾನು ಮೂವ್ ಮಾಡಿ ಹಿಡಿಬೇಕಾಗತ್ತೆ. ಸ್ವಲ್ಪ ಎಕ್ಸಾಗ್ರೇಟೆಡು ತೊಂದರೆ ಇಲ್ಲ, ಅದು ಕಲಿತಾ ಯೂಸ್ ಟು ಇಟ್ ಆಗ್ತೀವಿ, ಅದು ಇಂಪಾರ್ಟೆಂಟ್ ಇದೆ. ಸೊ ಸ್ಟ್ರೈಟ್ ಬಂದ್ರೂ ಕಲೆಕ್ಟ್ ಮಾಡಿರ್ತೀನಿ. ಸೊ ಇದನ್ನು ಪ್ರಾಕ್ಟೀಸ್ ಮಾಡೋದು ಹೇಗೆ ಅಂದರೆ ಬಾಲ್ ಫೀಡಾಗಿ ಮಾಡೋಕ್ಕಿದ್ರೆ ಒಳ್ಳೆಯದು, ಅಥವಾ ನೀವು ಗೋಡೆಗೆ ಹೊಡೆದೇ ಮಾಡಬೇಕಾಗತ್ತೆ. ಟೆನ್ನಿಸ್ ಬಾಲ್ ಇದ್ದರೆ ಸಾಕಾಗುತ್ತೆ. ಸೊ ಫಸ್ಟ್ ಸ್ಟೆಪ್ ಇದನ್ನು ಪ್ರಾಕ್ಟೀಸ್ ಮಾಡೋದು ಅಂದರೆ ಈಗ ನನ್ನ ರೈಟ್ ಸೈಡ್ಗೆ ಬಾಲ್ ಬರುತ್ತೆ, ಮೂವ್ ಮಾಡಿದೆ ಕಲೆಕ್ಟ್. ಸ್ಟ್ರೈಟೇ ಇದ್ರೂ ನಾನು ಮೂವ್ ಮಾಡ್ತೀನಿ ಇಲ್ಲೇ ಮೂವ್ ಮಾಡಿ ಸ್ಟ್ರೈಟೇ ಇತ್ತು. ಸುಮ್ಮನೆ ಅದನ್ನು ಹಿಂಗೆ ತೊಗೋಬೋದಾಯಿತು. ಬಟ್ ಆ ಮೂಮೆಂಟು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾವಾಗ ಎಡ್ಜ್ ಬರುತ್ತೆ ಗೊತ್ತಾಗಲ್ಲ. ಸೊ ಆವಾಗ ಈಸಿ ಮಾಡ್ಕೊಳಕ್ಕಾಗುತ್ತೆ. ಸ್ಟ್ರೈಟ್ ಬಂದ್ರೂ ಮೂವ್ ಮಾಡಿ ಕಲೆಕ್ಟ್ ಮಾಡ್ತೀನಿ. ಇನ್ನು ಸ್ವಲ್ಪ ದೂರ ಇದೆ ಅಂದಾಗ ನಾನು ಮೂವ್ ಮಾಡಬೇಕು ಫಾಸ್ಟಾಗಿ. ಇಲ್ಲಿ ಹೀಗೆ ಸೇಮ್ ಥಿಂಗು ಲೆಫ್ಟ್ ಹ್ಯಾಂಡರ್ಸ್ಗಾದ್ರೂ ಇಲ್ಲೇ ಇರಲಿ, ಈ ನನ್ನ ಬಾಡಿ ಲೈನಲ್ಲೇ ಇರಲಿ ಲೆಫ್ಟ್ ಫುಟ್ ಹತ್ರ. ಸೊ ಇವಾಗ ಲೆಫ್ಟ್ ಹ್ಯಾಂಡರ್ ಆದ್ರೂ ನಾನು ಕಲೆಕ್ಟ್ ಇನ್ಸೈಡ್. ಇದು ಲೆಫ್ಟ್ ಹ್ಯಾಂಡರ್ಗೆ ಮೂವ್ ಮಾಡಿದೆ, ಇಲ್ಲಿಂದ ಮೂವ್ ಮಾಡಿದೆ. ಸೊ ಅದೇನೇ ಇಂಪಾರ್ಟೆಂಟು, ನಾವು ಇಲ್ಲಿ ಇರಬೇಕಾಗತ್ತೆ. ಮೂವ್ ಮಾಡಿದಾಗಲೂ ಇಲ್ಲಿ ಇರಬೇಕಾಗತ್ತೆ, ಆಗಲೇ ಈಸಿ ಆಗೋದು. ಹಿಂಗೆ ಅಪ್ರೈಟ್ ಆಯಿತು ಅಂದರೆ ತುಂಬ ಕಷ್ಟ ಆಗುತ್ತೆ ಕೀಪಿಂಗು. ಅದಕ್ಕೇ ಸ್ವಲ್ಪ ಕಷ್ಟ ಇರೋದು. ಸ್ವಲ್ಪ ಸೈಡ್ ಆ್ಯಂಗಲ್ ಅದು ನೋಡ್ಕೊಳ್ಳೋದಾದರೆ ಮೂವ್ ಸ್ಟ್ರೈಟೇ ಬರ್ತಿರ್ಬೋದು, ಮೂವ್ ಮಾಡಿ. ಸೊ ನಮ್ಮ ಫೀಟ್ ಮೇಲೆ ಎಷ್ಟು ಲೈಟಾಗಿರ್ತೀವಿ ಅಷ್ಟು ಬೇಗ ಕ್ವಿಕ್ಕಾಗಿ ಮೂವ್ ಆಗೋಕ್ಕೆ ಈಸಿ ಆಗುತ್ತೆ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಕೀಪರು ಅಪ್ ಟು ದ ಸ್ಟಂಪ್ಸು ಸ್ಪಿನ್ನರ್ಸ್ಗೆ ಅಥವಾ ಫಾಸ್ಟ್ ಬೌಲರ್ಸ್ಗೆ ಯಾವ ರೀತಿ ಮೂವ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಆಲ್ ದ ಬೆಸ್ಟ್, ಗುಡ್ ಲಕ್, ಕೀಪ್ ಇಂಪ್ರೂವಿಂಗ್.